ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಉಪಚುನಾವಣೆಗೆ ಇನ್ನೇನು ಒಂದೇ ದಿನ ಬಾಕಿ ಇದೆ. ನಿನ್ನೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದ್ದು, ಇವತ್ತು ಉಭಯ ಪಕ್ಷಗಳ ನಾಯಕರು ಹಾಗೆ ಅಭ್ಯರ್ಥಿಗಳು ಮನೆ ಮನೆ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಅದೇನೇ ಇದ್ರೂ ಅಸಲಿ ಆಟ ಶುರುವಾಗೋದೇ ಇವತ್ತು, ಅದರಲ್ಲೂ ಇವತ್ತು ರಾತ್ರಿಯ ಕರಾಮತಿಗೆ ಈಗ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಅಷ್ಟಕ್ಕೂ ಬಿಜೆಪಿಗೆ ಸೋಲಿನ ಭೀತಿ ಶುರುವಾಗಿದೆಯಾ ಅಥವಾ ಕಾಂಗ್ರೆಸ್ ಅಕ್ರಮದ ಹಾದಿ ಹಿಡಿದಿದೆಯಾ? ಈ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಬಹಿರಂಗ ಪ್ರಚಾರ ಮುಗಿದ ಮೇಲೆ ಈಗ ಶುರುವಾಗಿರೋದು ಡೋರ್ ಟು ಡೋರ್ ಕ್ಯಾಂಪೇನ್. ನಾಯಕರು, ಕಾರ್ಯಕರ್ತರು, ಮತದಾರರ ಮನೆ ಬಾಗಿಲಿಗೆ ಹೋಗಿ ಕೊನೆ ಕ್ಷಣದ ಕರಾಮತ್ತು ವಿನಂತಿಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಮನೆ ಮನೆ ಪ್ರಚಾರ ಕೇವಲ ಓಟ್ ಕೇಳೋದಕ್ಕೆ ಸೀಮಿತ ಆಗಿದೆಯಾ ಅನ್ನುವಂತಹದ್ದು ಈಗಿರುವಂತಹ ದೊಡ್ಡ ಪ್ರಶ್ನೆ. ಯಾಕಂದ್ರೆ ಕತ್ತಲಾಗ್ತಾ ಇದ್ದಂತೆ ರಾಜಕೀಯದ ಚಿತ್ರಣವೇ ಬದಲಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಬಿಜೆಪಿ ನಾಯಕರು ಆಡಳಿತಾರೂಢ ಕಾಂಗ್ರೆಸ್ ಮೇಲೆ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಹಣದ ಹೊಳೆಯನ್ನ ಹರಿಸ್ತಾ ಇದೆ ಅನ್ನುವಂತಹದ್ದು ಬಿಜೆಪಿಯ ಆರೋಪ. ನಿಜವಾಗಿಯೂ ಬಿಜೆಪಿಗೆ ಸೋಲಿನ ಭೀತಿ ಇದೆಯಾ? ಪ್ರಚಾರದ ವೇಳೆ ಸಿಕ್ಕಂತಹ ಜನ ಬೆಂಬಲ ಮತವಾಗಿ ಬದಲಾಗೋದಿಲ್ಲ ಅನ್ನುವಂತಹ ಆತಂಕ ವಿಪಕ್ಷಗಳನ್ನ ಕಾಡ್ತಾ ಇದೆಯಾ? ಸಾಮಾನ್ಯವಾಗಿ ಸೋಲುವ ಮುನ್ಸೂಚನೆ ಸಿಕ್ಕಾಗ ಇಂತಹ ಹಣ ಹಂಚಿಕೆ ಆರೋಪಗಳನ್ನ ಮಾಡೋದು ರಾಜಕೀಯದಲ್ಲಿ ಅದು ಕಾಮನ್. ತನ್ನ ಮತದಾರರನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಮತ್ತು ಎದುರಾಳಿಯ ಮೇಲೆ ಒತ್ತಡವನ್ನ ಹೇರೋದಕ್ಕೆ ಬಿಜೆಪಿ ಈ ತಂತ್ರ ಮಾಡ್ತಾ ಇದೆಯಾ ಅನ್ನುವಂತಹ ಚರ್ಚೆ ಈಗಾಗಲೇ ಆರಂಭ ಆಗಿದೆ. ಇತ್ತ ಕಾಂಗ್ರೆಸ್ ಮಾತ್ರ ನಮ್ಮ ಅಭಿವೃದ್ಧಿ ಕೆಲಸಗಳೇ ನಮಗೆ ಶ್ರೀರಕ್ಷೆ ಅಂತ ಹೇಳ್ತಾ ಇದೆ. ವಿಪಕ್ಷಗಳ ಆರೋಪಕ್ಕೆ ತಲೆ ಕೆಡಿಸ್ಕೊಳ್ದೆ ಗೌಪ್ಯವಾಗಿ ತನ್ನದೇ ಆದ ಸ್ಟ್ರಾಟಜಿ ಮಾಡ್ತಾ ಇದೆ. ಒಟ್ನಲ್ಲಿ ಈ ಉಪಚುನಾವಣೆ ಕೇವಲ ಇಬ್ಬರು ಅಭ್ಯರ್ಥಿಗಳ ನಡುವಿನ ಫೈಟ್ ಅಲ್ಲ, ಇದು ಪ್ರತಿಷ್ಠೆಯ ಜಿದ್ದಾಜಿದ್ದಿ. ವಿಪಕ್ಷಗಳು ಮಾಡ್ತಾ ಇರುವಂತಹ ಆರೋಪ ಸತ್ಯಾನ ಅಥವಾ ಅದು ಸೋಲಿನ ಭಯಾನ, ಇದನ್ನ ಜನರೇ ನಿರ್ಧಾರ ಮಾಡ್ತಾರೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.